ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಶುಕ್ರವಾರಕ್ಕೆ ನಮ್ಮ ಶಾಸ್ತ್ರಗಳಲ್ಲಿ ತುಂಬಾ ಅದ್ಭುತವಾಗಿರುತ್ತೆ. ಶ್ರೀ ಮಹಾಲಕ್ಷ್ಮಿ ಪ್ರತಿ ಮನೆಗೂ ಕೂಡ ಬರುವಂಥ ಅದ್ಭುತವಾದ ಸಮಯ ಇದಾಗಿದೆ. ಏಕೆಂದರೆ ಶ್ರೀ ಮಹಾಲಕ್ಷ್ಮಿ ವಿಷ್ಣು ಸಮೇತ ಪ್ರತಿ ಮನೆಗೂ ನಮ್ಮ ಮಕ್ಕಳು ಅಂತಂದ್ಬಿಟ್ಟು ಆ ತಾಯಿ ಬಂದು ನೋಡ್ತಾಳೆ. ವಿಶೇಷವಾದ ಫಲಗಳನ್ನು ಆ ತಾಯಿ ಕೊಡ್ತಾಳೆ. ಸ್ನೇಹಿತರೆ, ನಮ್ಮ ಸಮಸ್ಯೆಗಳನ್ನು ನಾವು ತುಂಬ ಸುಲಭವಾಗಿ ಪರಿಹಾರ ಮಾಡಿಕೊಳ್ಬಹುದು. ಲಕ್ಷ್ಮೀದೇವಿ ಯಾವ ಜಾಗದಲ್ಲಿ ನೆಲೆಸ್ತಾಳೆ ಅಂದರೆ ತುಂಬ ನೀಟಾಗಿ ಯಾವ ಜಾಗದಲ್ಲಿ ಗೌರವ ಜಾಸ್ತಿ ಇರುತ್ತೋ ಆ ಜಾಗದಲ್ಲಿ ತಾಯಿ ಇರ್ತಾಳೆ. ಅದಕ್ಕೋಸ್ಕರ ಶುಕ್ರವಾರ ಯಾವಾಗಲೂ ನಮ್ಮ ಹೊಸ್ತಿಲನ್ನು ನಾವು ಖಾಲಿ ಬಿಡಬಾರ್ದು. ಅದು ಚಿಕ್ಕ ಮನೆ ಆಗಿರಬಹುದು, ದೊಡ್ಡ ಮನೆ ಆಗಿರಬಹುದು. ನಾವು ಯಾವ ರೀತಿ ಇಟ್ಕೊಳ್ತೀವಿ ಅನ್ನೋದ್ರ ಮೇಲೆ ಮಾತ್ರ ನಿಂತಿರುತ್ತೆ. ತುಂಬ ಜನ ನಮ್ಮ ಮನೆಯ ಬಾಗಿಲು ದೇವರ ಮನೆ ಹಾಗೂ ಅಡುಗೆ ಮನೆ ಅನ್ನುವಂಥದ್ದು ತುಂಬ ಮುಖ್ಯವಾಗಿ ನಾವು ನೋಡ್ತೀವಿ. ನಮ್ಮ ಮನೆಗಳಿಗೆ ಹಿರಿಯರು ಯಾರಾದರೂ ಬಂದರೆ ಈ ಜಾಗಗಳನ್ನು ನೋಡ್ತಾರೆ. ನೀವು ಅಬ್ಸರ್ವ್ ಮಾಡಬಹುದು. ಇದನ್ನು ಯಾರು ನೀಟಾಗಿ ಇಟ್ಕೊಂಡಿರ್ತಾರೋ ಅವರ ಸಂಸಾರವನ್ನು ಚೆನ್ನಾಗಿ ತೂಗಿಸ್ಕೊಂಡು ಹೋಗ್ತಾರೆ. ಚೆನ್ನಾಗಿ ಅವರ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಅನ್ನೋದು ಇರುತ್ತೆ. ನೆಮ್ಮದಿಯ ಜೀವನ ಮಾಡ್ತಾ ಇರ್ತಾರೆ ಅಂತ. ಮನುಷ್ಯ ಅಂದ ಮೇಲೆ ಕಷ್ಟಗಳು ಬರುತ್ತೆ, ಸುಖನೂ ಬರುತ್ತೆ. ಸ್ನೇಹಿತರೆ, ಇದು ಎಲ್ಲವೂ ಕೂಡ ಬರದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಏಕೆಂದರೆ ನಾವು ಜೀವಂತವಾಗಿದ್ದೀವಿ. ಅದಕ್ಕೆ ಸುಖ, ಸಂತೋಷ, ಕಷ್ಟ, ದುಃಖ ಇದೆಲ್ಲವೂ ಕೂಡ ನಾವು ಸ್ವೀಕರಿಸಬೇಕು. ಆದರೆ ಸಮಸ್ಯೆಗಳು ತುಂಬ ಆದಾಗ ಏನಾಗುತ್ತೆ ಅಂದರೆ ಮನುಷ್ಯ ಕುಗ್ಗೋಗ್ಬಿಡ್ತೀವಿ. ನಾವು ಯಾವಾಗಲೂ ವಾಸ್ತವವನ್ನು ಒಪ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಪರಿಸ್ಥಿತಿಗಳು ನಮ್ಮ ಕೈಯಲ್ಲೇ ಇರುತ್ತೆ. ಆದರೆ ಕೆಲವೊಂದು ಬಾರಿ ಕೈ ದಾಟಿ ಹೋದಾಗ ಮಾಡುವಂಥ ಪರಿಹಾರಗಳು ನಮಗೆ ರಹಸ್ಯ ಶಾಸ್ತ್ರಗಳಲ್ಲೂ ಕೂಡ ತಿಳಿಸಿರುವಂಥದ್ದು. ಇವುಗಳ ಬಗ್ಗೆ ಮೊದಲೆಲ್ಲ ನಮಗೆ ಗೊತ್ತಿರಲಿಲ್ಲ. ಅಂದರೆ ನಮಗೆ ಯಾವುದೇ ರೀತಿಯಾದಂಥ ಹಿರಿಯರು ಗುಟ್ಟಾಗಿ ಮಾಡ್ತಾಯಿದ್ರು. ಆದರೆ ಅದ್ರ ಬಗ್ಗೆ ಅಷ್ಟೊಂದು ಹೇಳ್ಕೊಳ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಮಗೆ ಅವುಗಳ ಬಗ್ಗೆ ಅಷ್ಟೊಂದು ಡೀಟೇಲಾಗಿ ಗೊತ್ತಿರೋದಿಲ್ಲ. ತಪ್ಪದೆ ಈ ಪರಿಹಾರಗಳನ್ನು ನಮ್ಮ ಮನೆಯಲ್ಲಿ, ಅದು ಶುಕ್ರವಾರದ ದಿನ ಅಡುಗೆ ಮನೆಯಲ್ಲಿ ಮಾಡುವಂಥ ಪರಿಹಾರ ಏನಿದೆ, ನಮ್ಮನ್ನು ತುಂಬ ಉತ್ತಮವಾಗಿ ನಾವು ಬಯಸಿದಂಥ ಜೀವನ ಇದೆ ನೋಡಿ, ನೆಮ್ಮದಿಯ ಜೀವನ, ಸುಖ, ಶಾಂತಿ, ಸಮೃದ್ಧಿ. ಮನುಷ್ಯನಿಗೆ ಒಂದು ಸಮೃದ್ಧಿ ಅನ್ನುವಂಥದ್ದು ಬೇಕು. ಯಾವಾಗಲೂ ನಿಂತ ನೀರಾಗಬಾರ್ದು, ನಾವು ಹರಿಯುವ ನೀರಾಗಬೇಕು. ಮಕ್ಕಳಾಗಿರಬಹುದು, ಮನೆಯ ಯಜಮಾನ ಆಗಿರಬಹುದು, ಸದಾಕಾಲ ದುಡಿಯೋದಕ್ಕೆ ಅಂತ ಹೊರಗಡೆ ಹೋಗ್ತಾರೆ. ಆರೋಗ್ಯವಾಗಿ ಬರಬೇಕು, ಕ್ಷೇಮವಾಗಿ ಬರಬೇಕು, ಒಳ್ಳೆ ಆದಾಯ ಬರಬೇಕು. ಒಳ್ಳೆ ಆದಾಯ ಬಂದರೆ ಸಂಸಾರ ಚೆನ್ನಾಗಿ ನಡೆಸ್ಕೊಂಡು ಹೋಗಬಹುದು, ನೆಮ್ಮದಿಯ ಜೀವನ ಮಾಡಬಹುದು ಅನ್ನೋದು ನಮ್ಮೆಲ್ರಿಗೂ ಗೊತ್ತಿರುವಂಥದ್ದೇ. ಅವುಗಳನ್ನು ನಾವು ನಿಭಾಯಿಸೋದಕ್ಕೂ ಕೂಡ ಮನೆಯಲ್ಲಿ ಹೆಣ್ಣುಮಕ್ಕಳು ಈ ಪರಿಹಾರಗಳನ್ನು, ಅದು ಅಡುಗೆ ಮನೆಯಲ್ಲಿ ಮಾಡಿಕೊಂಡ್ರೆ ಆ ಮನೆಗೆ ಜ್ಯೇಷ್ಠಾದೇವಿ ಏನಾದರೂ ಇದ್ದರೆ ಹೊರಟೋಗ್ಬಿಡ್ತಾಳೆ. ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಸದಾಕಾಲ ಶ್ರೀ ಮಹಾಲಕ್ಷ್ಮಿ ನೀಟಾಗಿ ಯಾವ ಜಾಗ ಇರುತ್ತೋ, ಯಾವ ಜಾಗದಲ್ಲಿ ಗೌರವ ಇರುತ್ತೋ, ನಂಬಿಕೆ ಅನ್ನೋದು ಇರುತ್ತೋ, ಭಕ್ತಿ ಅನ್ನೋದು ಇರುತ್ತೋ ಆ ಜಾಗಕ್ಕೆ ತಾಯಿ ಬರ್ತಾಳೆ. ಅದಕ್ಕೆ ಅಡುಗೆ ಮನೆಯಲ್ಲಿ ತಪ್ಪದೆ ನೋಡಿ, ಇದೆಲ್ಲವೂ ಕೂಡ ತುಂಬ ಸಿಂಪಲ್ಲಾಗಿ ನಮ್ಮ ಅಡುಗೆ ಮನೆಯಲ್ಲೇ ನಮ್ಮ ಅಕ್ಕಪಕ್ಕದಲ್ಲೇ ಇರುವಂಥ ವಸ್ತುಗಳನ್ನು ತಗೊಂಡು ಮಾಡ್ತಾಯಿದ್ದೀವಿ. ಇದಕ್ಕೆ ಬೇಕಾಗಿರುವಂಥದ್ದೆಲ್ಲವೂ ಕೂಡ ನಾವು ಮಾಡಿದಾಗ ನಮಗೆ ಚೆನ್ನಾಗಿ ನೆರವೇರುತ್ತೆ. ನಾವು ತುಂಬ ಚೆನ್ನಾಗಿರೋದಕ್ಕೆ ಅಂತಲೇ ಈ ಪರಿಹಾರ ಮಾಡ್ಕೊಳ್ತಾ ಇದ್ದೀವಿ ಅನ್ನುವಂಥ ನಂಬಿಕೆ ಅನ್ನೋದು ಇರಬೇಕು. ಒಂದು ಪ್ಲೇಟನ್ನು ತಗೊಳ್ಳಿ. ನಾವು ರಾತ್ರಿ ಮಾಡಿಕೊಳ್ಬೇಕು ಈ ಪರಿಹಾರ. ಮುಖ್ಯವಾಗಿ ಅಡುಗೆ ಮಾಡಿ ನೀವು ತಿಂದು
ತದನಂತರ ಅಡುಗೆ ಮನೆಯಲ್ಲಿ ಇರುವಂಥ ಎಲ್ಲ ಪಾತ್ರೆಗಳನ್ನು ಸ್ವಚ್ಛ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಾದಮೇಲೆ ಮಾಡುವಂಥ ಪರಿಹಾರ. ಒಂದು ಪ್ಲೇಟಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಹಾಕಬೇಕು. ಕಲ್ಲುಪ್ಪು ಸಮುದ್ರ ಗರ್ಭದಲ್ಲಿ ಸಿಕ್ಕಿರುವಂಥದ್ದು, ಲಕ್ಷ್ಮೀದೇವಿಗೆ ಇಷ್ಟವಾಗುವಂಥದ್ದು. ಅದರ ಮೇಲೆ ಅರಿಶಿಣ ಕುಂಕುಮ ಹಾಕಬೇಕು. ಯಾವ ಜಾಗದಲ್ಲಿ ಅರಿಶಿಣ ಕುಂಕುಮ ಇರುತ್ತೋ ಅಲ್ಲಿ ಶುಭ ಕಾರ್ಯಗಳು ಆಗುತ್ತೆ. ಅದರ ಮೇಲೆ ನಾವು ದಾಸವಾಳದ ಎಲೆಯನ್ನು ಇಡಬೇಕು. ದಾಸವಾಳದ ಎಲೆ, ಹೂವು, ಗಿಡ, ಬೇರು ಇದೆಲ್ಲವೂ ಕೂಡ ಒಂದೊಂದು ಶಕ್ತಿಯನ್ನು ತುಂಬಿರುತ್ತೆ. ಅದಕ್ಕೋಸ್ಕರ ಶ್ರೀ ಮಹಾಲಕ್ಷ್ಮಿ ಭೂದೇವಿ ಈ ಗಿಡದಲ್ಲಿ ನೆಲೆಸಿರುವಂಥದ್ದು. ಇದನ್ನು ಯಾರು ಬಳಸ್ತಾರೆ ಪರಿಹಾರಗಳಿಗೆ ಬೇಗ ಭೂಮಿಯನ್ನು ತಗೊಳ್ಳುವಂಥ ಯೋಗ ಕೂಡಿ ಬರುತ್ತೆ, ಮನೆ ಕಟ್ಟುವಂಥ ಯೋಗ ಕೂಡಿ ಬರುತ್ತೆ, ಹಾಗೆ ಒಡವೆಗಳನ್ನು ಮಾಡಿಸ್ಕೊಳ್ಳುವಂಥ ಯೋಗ ಕೂಡಿ ಬರುತ್ತೆ. ಆ ಒಂದು ಸಹಾಯವನ್ನು ಲಕ್ಷ್ಮೀದೇವಿ ಮಾಡ್ತಾಳೆ. ಎಲೆಯನ್ನು ಇಟ್ಟು ಅದರ ಮೇಲೆ ಸಾಸಿವೆಯನ್ನು ಇಡಬೇಕು. ಸಾಸಿವೆ ಬಂದು ನಮಗಿರುವಂಥ ನಕಾರಾತ್ಮಕ ಶಕ್ತಿಗಳನ್ನು, ಆಲೋಚನೆಗಳನ್ನು, ನಮಗಿರುವಂಥ ನಕಾರಾತ್ಮಕ ಯಾವುದೇ ರೀತಿಯಾದಂಥ ವಾತಾವರಣದಲ್ಲಿ ನಾವಿದ್ದರೂ, ನಮ್ಮ ಮೇಲೆ ನಕಾರಾತ್ಮಕ ಪ್ರಭಾವಗಳು ಬೀರಿದ್ರು, ಇದನ್ನು ಎಲ್ಲವೂ ಕೂಡ ಶತ್ರುಗಳಾಗಿರಬಹುದು, ಕುತಂತ್ರ ಮಾಡ್ತಾಯಿದ್ರು, ಅದನ್ನು ಎಳ್ಕೊಳ್ಳುವಂಥ ಒಂದು ಶಕ್ತಿ ಅನ್ನೋದು ಕಪ್ಪು ಸಾಸಿವೆಗೆ ಇದೆ. ಅದರ ಮೇಲೆ ಒಂದು ತುಂಡು ಬೆಲ್ಲವನ್ನು ಇಡಬೇಕು. ಚಿಕ್ಕದಾಗೆ ಇಡಿ, ದೊಡ್ಡದಾಗೆ ಏನು ಬೇಕಾಗಿಲ್ಲ. ಬೆಲ್ಲ ಅನ್ನುವಂಥದ್ದು ಮನಸ್ಸುಗಳನ್ನು ಒಟ್ಟುಗೂಡಿಸುತ್ತೆ, ಒಳ್ಳೆ ಆಲೋಚನೆ ಬರುವಂತೆ ಮಾಡುತ್ತೆ. ನಾವು ಶುದ್ಧವಾದಂಥ ಪ್ರೀತಿ ಗೌರವವನ್ನು ತೋರಿಸ್ತೀವಿ. ನಮ್ಮ ಮನೆಯಲ್ಲಿ ಯಾವಾಗಲೂ ಅಷ್ಟೇ ನಾವು ಚೆನ್ನಾಗಿರುವಂತೆ ಈ ಪರಿಹಾರ ಅಂದರೆ ಇದರಲ್ಲಿ ಬಳಸುವಂಥ ಬೆಲ್ಲ ನಮಗೆ ಸಹಾಯ ಮಾಡುತ್ತೆ. ಸಿಹಿ ಅನ್ನುವಂಥದ್ದು ವಾತಾವರಣವನ್ನು ಶುದ್ಧಿ ಮಾಡುತ್ತೆ. ಅದಕ್ಕೋಸ್ಕರ ನಾವು ಇದನ್ನು ತಗೊಳ್ಬೇಕು. ಸ್ವಲ್ಪ ಇದರಲ್ಲಿ ಹಾಕಿಬಿಟ್ಟು ಇಷ್ಟು ವಸ್ತುಗಳನ್ನು ನಾವು ಅಗ್ನಿದೇವರ ಸಾಕ್ಷಿಯಾಗಿ, ಅಗ್ನಿದೇವರನ್ನು ನಾವು ಯಾವಾಗಲೂ ಗ್ಯಾಸು, ಒಲೆ, ಸ್ಟೌವು, ಪಂಪ್ ಸ್ಟೌವು ಈ ರೀತಿ ನಾನಾ ರೂಪದಲ್ಲಿ ನಾವು ನೋಡ್ತೀವಿ ಹಚ್ಚಿದಾಗ. ಅದನ್ನು ನಾವು ಭಗವಂತನ ಒಂದು ಆಶೀರ್ವಾದ ತಗೊಂಡು ಈ ಪರಿಹಾರ ನಾವು ಮಾಡಿಕೊಳ್ಬೇಕು. ನೀವು ಸ್ಟವ್ ಕೆಳಗಡೆ ಇದನ್ನು ಇಡಿ. ನಾವು ಬರೀ ಸ್ಟವ್ವು, ಒಲೆ, ಬೆಂಕಿ ಇಷ್ಟೇ ನೋಡೋದಕ್ಕೆ ಹೋಗ್ತೀವಿ. ಆದರೆ ನಾವು ಅಗ್ನಿದೇವರನ್ನು ಅಗ್ನಿ ಸಾಕ್ಷಿಯಾಗಿ ಅಗ್ನಿ ಹೋತ್ರವನ್ನು ನಾವು ಕೇಳ್ಕೊಳ್ತಾ ಈ ಪರಿಹಾರ ಮಾಡ್ತಾಯಿದ್ದೀವಿ. ರಾತ್ರಿ ಎಲ್ಲವೂ ಇದರಲ್ಲಿರುವಂಥ ವಸ್ತುಗಳೆಲ್ಲ ನಕಾರಾತ್ಮಕ ಶಕ್ತಿಗಳನ್ನು ಎಳ್ಕೊಳ್ಳುವಂಥ ಕೆಲಸ ಮಾಡುತ್ತೆ. ನಮ್ಮ ಮನೆ ಒಳಗಡೆ ಪಾಸಿಟಿವ್ ಆಗಿ ಎಲ್ಲ ರೀತಿಯ ಒಳ್ಳೆ ಶಕ್ತಿಗಳು ಬರುವಂತೆ ಕೆಲಸ ಇದು ಮಾಡುತ್ತೆ. ಮಾರನೆಯ ದಿನ ಇದನ್ನು ತೆಗೆದು ಯಾರು ತುಳಿದೇ ಇರುವ ಹಚ್ಚ ಹಸಿರು ಗಿಡಗಳ ಹತ್ರ, ನೀರ ಹತ್ರ ಹಾಕ್ಬಿಟ್ಟು ಬನ್ನಿ. ಇಷ್ಟೇ ಸುಲಭ.